ಶಿವಮೊಗ್ಗ ಜಿಲ್ಲೆಯ ನಮ್ಮ ಅಭ್ಯರ್ಥಿಗಳಂತ ಗೀತಾ ಶಿವರಾಜ್ಕುಮಾರ್ ಅವರು ಅತಿ ಹೆಚ್ಚಿನ ಮತದಿಂದ ಆಯ್ಕೆ ಆಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಜಿಲ್ಲೆಯ ನಮ್ಮೆಲ್ಲ ಪಕ್ಷದ ಮುಖಂಡರಿಗೂ ಕಾರ್ಯಕರ್ತರಿಗೂ ಮತದಾರರ ಬಂಧುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನನಗೆ ಸಹಕಾರ ಕೊಟ್ಟಂತ ಎಲ್ಲರಿಗೂ. ಇವತ್ತು ರಾಜ್ಯದಲ್ಲಿ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ. ಸರ್ಕಾರದ ವಿಚಾರವಾಗಿ ಮತ್ತು ಪೆಂಡ್ರೆ ವಿಚಾರವಾಗಿ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ. ಆದರೆ ಈ ಚುನಾವಣೆ ಹಿಂದೆ, ಲೋಕಸಭಾ ಚುನಾವಣೆ ಹಿಂದೆ ಪ್ರಚಾರ ಸಮಯದಲ್ಲಿ ರಾಜ್ಯದ ಬಿಜೆಪಿ ಮುಖಂಡರುಗಳು ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ 28 ಸೀಟ್ಗಳನ್ನು ನಾವೇ ತೆಗೆದುಕೊಳ್ತೀವಿ, ಕಾಂಗ್ರೆಸ್ಗೆ ಒಂದೂ ಬರೋದಲ್ಲ ಅಂತ ಹೇಳಿದ್ದ ಮಾತನ್ನು ಕೇಳಿದ್ವಿ. ಯಡಿಯೂರಪ್ಪನವರು 3 ಸರಿ ಮುಖ್ಯಮಂತ್ರಿ ಆದರೂ ಸಹ ಅವ್ರು 110 ಮೇಲೆ ಯಾವತ್ತೂ ಹೋಗಿರಲಿಲ್ಲ. ಅವರು ಯಾವಾಗಲೂ 140 ಮಿಷನ್ ಅಂತ ಹೇಳಿದವರು 110 ಮೇಲೆ ಯಾವತ್ತೂ ಅವ್ರು ಹೋಗಿರಲಿಲ್ಲ, ಯಾವಾಗಲೂ ಹೋಗಿಲ್ಲ. ಆದರೆ 28 ತಗೊಳ್ತೇನೆ ಅಂತ ಯಡಿಯೂರಪ್ಪನವ್ರು ಮಾತ್ರ ಹೇಳೋದಿದೆಯಲ್ಲ, ಹಾಸ್ಯಾಸ್ಪದ ಆಗಿದೆ ಇದು. ಒಬ್ಬ ಹಿರಿಯ ನಾಯಕರಾಗಿ ಅಂದರೆ ಕಾಂಗ್ರೆಸ್ ಅಷ್ಟು ನಿಷ್ಕ್ರಿಯ ಅಂತ ತಿಳ್ಕೊಬಿಟ್ಟಿದ್ದಾರೆ ಯಡಿಯೂರಪ್ಪನವರೇ. ನಿಮ್ಮ ಅಪ್ಪ ಮಕ್ಕಳ ಹಡಬಿ ದುಡ್ಡು ಇರ್ಬೋದು, 3 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ JDS ಸರ್ಕಾರನ ಉರುಳಿಸಿ ದುಡ್ಡು ಮಾಡಿ ಹಡಬಿ ದುಡ್ಡಲ್ಲಿ ನೀವು ಚುನಾವಣೆ ಮಾಡಿಕೊಂಡಿದ್ದು ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಚಾಲೆಂಜ್ ಮಾಡ್ತೇನೆ, 28 ಸೀಟು ನೀವು ಗೆದ್ದರೆ ನಾನು ರಾಜೀನಾಮೆ ಕೊಡ್ತೇನೆ, ರಾಜೀನಾಮೆ ಕೊಟ್ಟು ಹೋಗ್ತೇನೆ. ಗೆಲ್ಲಿಲ್ಲ ಅಂತ ಹೇಳಿದ್ರೆ ನೀವು ಅಪ್ಪ ಮಕ್ಕಳು ನಿವೃತ್ತಿ ಹೊಂತೀರಾ? ಯಡಿಯೂರಪ್ಪ ಮಗ ನಿವೃತ್ತಿ ಹೊಂತೀರಾ? ಆಗತ್ತೆ ನಿಮಗೆ? ಹೇಳ್ತಾರೆ ಆಗದ್ರೆ ಹೇಳಿ. ಈಗ ಸುಮ್ಮನೆ ಯಡಿಯೂರಪ್ಪನವ್ರು ಈ ವಯಸ್ಸಲ್ಲಿ ಏನು ಬೇಕಾದರೂ ಮಾತಾಡ್ತಾರೆ. ನಾನು ಹೇಳೋದಿಷ್ಟ, ಇವತ್ತು ನಮ್ಮ ಅಭ್ಯರ್ಥಿಯಾದಂಥ ಗೀತಾ ಶಿವರಾಜ್ಕುಮಾರ್ ಅವರು ಒಂದು ಬಂಗಾರಪ್ಪನವರ ಕುಟುಂಬದಿಂದ ಬಂದಂಥವರು, ರಾಜ್ಕುಮಾರ್ ಅವರ ಕುಟುಂಬದಿಂದ ಬಂದಂಥವರು, ಶಿವರಾಜ್ಕುಮಾರ್ ಅವರ ಮಡದಿಯಾಗಿ ಬಂದಂಥವರು. ಅವರು ಇವತ್ತು ನಿಂತಂಥ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಒಂದು ಮನವರಿಕೆ ಆಯಿತು. ರಾಘವೇಂದ್ರ ಓಟ್ ಕೇಳಿದ್ದು ಯಾರಿಗೆ ಕೇಳಿದ್ದಾರೆ? ನನಗೆ ಓಟ್ ಕೇಳಿ ಅಂತ ಕೇಳಿಲ್ಲ ರಾಘವೇಂದ್ರ ಕೇಳಿದ್ದು ಮೋದಿಗೆ ಓಟ್ ಕೊಡಿ, ಮೋದಿ ಓಟ್ ಕೊಡಿ ಕೇಳಿದ್ದಾರೆ. ಎಲ್ಲೂ ನನಗೆ ಓಟ್ ಕೊಡಿ ಅಂತ ಎಲ್ಲೂ ಕೇಳಿಲ್ಲ, ರಾಘವೇಂದ್ರ ಕೇಳಿಲ್ಲ. ಅಂದರೆ ರಾಘವೇಂದ್ರ ಜಿಲ್ಲೆ ಅಭಿವೃದ್ಧಿಯ ಮಾಡಿಲ್ಲ ಅಂತ ಅರ್ಥ ಆಯಿತು. ನನಗೆ ಓಟ್ ಕೇಳಿದರೆ ಜನ ಓಟ್ ಕೊಡಲ್ಲ, ಮೋದಿಜಿಯವ್ರ ಹೆಸರಲ್ಲಿ ಓಟ್ ಕೇಳುವಂಥ ಪದ್ಧತಿ ಬಂದಿದೆ ಅಂದರೆ ಇವು ಯಾವ ಮಟ್ಟಕ್ಕೆ ಹೋಗಿದ್ದೀರಿ ನೀವು? ಹಾಗಾದ್ರೆ ನಿಮ್ಮ ಅಭಿವೃದ್ಧಿ ಏನು? ನಿಮ್ಮ ಕೆಲಸ ಏನು? ನಿಮ್ಮ ಅಭಿವೃದ್ಧಿ ಒಂದೇ, ಶಿಕಾರಿಪುರ ಅಪ್ಪ ಮಕ್ಕಳು ಮಾಡಿದ ಅಭಿವೃದ್ಧಿ, ಒಂದು ಭ್ರಷ್ಟಾಚಾರ ಮಾಡಿ ಹಡಬಿ ದುಡ್ಡು ಮಾಡಿರೋದು. ಎರಡನೇದು ಇಡೀ ಶಿಕಾರಿಪುರ ಮಾತ್ರ ಅಭಿವೃದ್ಧಿ ಮಾಡಿದ್ದೀರಿ. ನೀವು ಯಾವ ಮುಖ್ಯಮಂತ್ರಿ ಆದರೂ ಶಿಕಾರಿಪುರವನ್ನೇ ನೋಡಿದ್ದೀರಿ ಬಿಟ್ರೆ ಬೇರೆ ತಾಲೂಕು ನೀವು ಯಾವತ್ತೂ ನೋಡಿಲ್ಲ. ನೀವು ಒಂದು ವಿಮಾನ ನಿಲ್ದಾಣ ಒಂದು ಹೇಳ್ತೀರಿ, ವಿಮಾನ ನಿಲ್ದಾಣ ಮಾಡಿದ್ದು ಒಂದು ಹೇಳ್ತೀರಿ, ಅಷ್ಟು ಬಿಟ್ಟರೆ ಬೇರೆ ಏನು ಹೇಳ್ತೀರಿ ನೀವು? ವಿಮಾನ ನಿಲ್ದಾಣ ಸಾರ್ವಜನಿಕ ಇದರಲ್ಲಿ ಬೇಕು ಬಿಡಿ, ಇಲ್ಲ ಅಂತಲ್ಲ. ಆದರೆ ಒಂದು ವಿಮಾನ ನಿಲ್ದಾಣ ನಾವು ಮಾಡ್ತಾ ಇರಲಿಲ್ವಾ? ನನ್ನ ಸರ್ಕಾರ ಇದ್ರೆ ಈ ವರ್ಷ ಅವ್ರು ಮಾಡಿರಲಿಲ್ಲ ಅಂದರೆ ಈ ಸರಿ ನಾವು ಮಾಡ್ತಿದ್ದೀವಿ. ಆ ತಾಕತ್ತು ದಮ್ಮು ನಮಗಿತ್ತು. ನೀವೇನು ಮಾಡಿದಾರೆ ಅಪ್ಪ ಮಕ್ಕಳು? ಹಂಗಾದ್ರೆ ಬರೀ ಸುಳ್ಳು, ಬರೀ ಆಶ್ವಾಸನೆಗಳು ಕೊಟ್ಟು ಜಿಲ್ಲೆಯಲ್ಲಿ ಇವತ್ತು ನಿಷ್ಕ್ರಿಯ ರಾಜಕಾರಣ ಮಾಡಿರುವಂಥ ರಾಘವೇಂದ್ರ ಅವರ ಕೆಲಸ ಇವತ್ತು ಜನರಿಗೆ ಮನವರಿಕೆ ಆಗಿದೆ. ಎಲ್ಲೂ ಕೇಳಿಲ್ಲ, ನಾನು ರಾಘವೇಂದ್ರ ನನಗೆ ಓಟ್ ಕೊಡಿ ಕೇಳಿಲ್ಲ, BJP ಓಟ್ ಕೊಡಿ ಅಂತ ಕೇಳಿಲ್ಲ, ಓನ್ಲಿ ಮೋದಿ ಹೆಸರು ಹೇಳ್ಕೊಂಡು ಹೋಗಿದ್ದಾರೆ. ಆದರೆ ಈ ವರ್ಷದ ವ್ಯವಸ್ಥೆಯಲ್ಲಿ ಎಲ್ಲೂ ಯುವಕರು ಮೋದಿಯ ಹೆಸರನ್ನು ಎತ್ತಿಲ್ಲ. ಯಾಕೆ ಎತ್ತಿಲ್ಲ ಅಂದರೆ ಯುವಕರಿಗೆ ಅನ್ಯಾಯ ಮಾಡಿದ್ದಾರೆ ಮೋದಿಜಿಯವರು. ಈ ದೇಶದಲ್ಲಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿದರು. ಇವತ್ತು ಆ ಹುಡುಗರು ಇವತ್ತು ಕೈ ಎತ್ತುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಆದರೆ ನಮ್ಮ ರಾಜ್ಯ ಸರ್ಕಾರ ಯುವಕರಿಗಾಗಿ ಒಂದು 3,000 ರೂಪಾಯಿ ಕೊಡುವಂಥದ್ದಾದ್ರೂ ಒಂದು ವ್ಯವಸ್ಥೆ ನಾವು ಮಾಡಿದ್ದೀವಿ. ಇವೆಲ್ಲ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ಅವ್ರು ಮಾಡಿರುವಂಥ ಕೆಲಸಗಳು ಇವೆಲ್ಲ ಏನು ಕೆಲಸ ಮಾಡಿದಾರೆ ಹೇಳಬೇಕಲ್ಲ. ಹಾಗಾಗಿ ಸ್ನೇಹಿತರೆ, ಇದ್ರ ಜೊತೆಗೆ ಈ ರಾಘವೇಂದ್ರ ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸಾಗರದಲ್ಲಿ ಬಂದಾಗ ನಾವೇನು ಕೈಗೆ ಬಳೆ ತೊಟ್ಕೊಂಡಿಲ್ಲ ಕೂತಿಲ್ಲ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ರಾಘವೇಂದ್ರ ಚುನಾವಣೆ ಸಂದರ್ಭದಲ್ಲಿ. ಅದು ಯಾಕೆ ಹೇಳಿದ್ರು ಏನೋ ಗೊತ್ತಿಲ್ಲ. ಇಲ್ಲಿವರೆಗೆ ಏನು ಕಟ್ಕೊಂಡು ಕೂತಿದ್ರೋ ಗೊತ್ತಿಲ್ಲ ಅವರು. ಈಗೇನೋ ಬಳೆ ತೊಟ್ಕೊಂಡು ಕೂತಿಲ್ಲ ಅಂತ ಹೇಳಿದ್ದಾರೆ. ನಾವೇನು ಕೇಳಿಲ್ಲ ಯಾತದ.
ಯಾರು ಬಳೆ ತೊಟ್ಕೊಂಡಿರಲ್ಲ ರಾಘವೇಂದ್ರ, ಗೊತ್ತಾಯ್ತಾ? ಅವ್ರವ್ರ ಶಕ್ತಿ ಅವರ ಸಾಮರ್ಥ್ಯ ಎಲ್ರಿಗೂ ಇದಿರುತ್ತೆ. ನೀನು ಅಪ್ಪನ ಹೆಸರು ಹೇಳಕ್ಕೆ ರಾಜಕಾರಣ ಬಂದಿರ್ಬೋದು, ನಮ್ಮಂಥವ್ರಲ್ಲ. ನಾವೊಬ್ಬ ನಮ್ಮ ನಾಯಕರ ಹೆಸರು ಹೇಳ್ಕೊಂಡು ಬಂದವ್ರು, ನಾವು ಬಂಗಾರಪ್ಪ ನಾಯಕನ ಹೆಸರು ಹೇಳ್ಕೊಂಡು ಬಂದವ್ರು ನಾವು. ಆ ಶಕ್ತಿ ಸಾಮರ್ಥ್ಯ ನನಗೂ ಇದೆ. ನೀನು ನಿಮ್ಮ ಅಪ್ಪ ಮಕ್ಕಳು HD ಕುಮಾರಸ್ವಾಮಿ ಅವರಿಗೆ ದಮ್ಮು ತಾಕತ್ತಿದ್ರೆ ನಮ್ಮ ಸರ್ಕಾರ ಕೆಡೋಕ್ಕಾಗತ್ತಂದ್ರೆ ನಿಮ್ಗಾಗತ್ತಾ? ಶಕ್ತಿ ಇದೆ ನಿಮಗೆ? ಯಾಕಂದ್ರೆ ನೀವು ಹಡವಿ ದುಡ್ಡು ಮಾಡಿದಿರಿ. ಯತ್ನಾಳ್ ಹೇಳಿದ್ರಲ್ಲ 30,000 ಕೋಟಿ ಮಾಡಿದಾರೆ ಅಪ್ಪ ಮಕ್ಕಳು ಅಂತ ಹೇಳಿದಿರಲ್ಲ. ಆ ಹಡವಿ ದುಡ್ಡು ಯಾಕೆ ಹಿಂದಿನ ಸರಿ ಸರ್ಕಾರ ಉರುಳಿಸಿ ಹಡವಿ ದುಡ್ಡು ಮಾಡಿದಿರಲ್ಲ, ಅದ್ರಲ್ಲಿ ಮಾಡ್ತೀರಾ ನೀವು? ಬರ್ತೀರಾ ಸರ್ಕಾರ ಕೆಡ್ಗಕ್ಕೆ? ನೋಡೋಣ, ಬಂದ್ಬಿಡಿ. ಈ ಸರಿ ಇರೋರು ಸ್ಟ್ರಾಂಗ್ MLA ಕಾಂಗ್ರೆಸ್ಸಲ್ಲಿ ಇರೋರು ನೆನ್ಪಿಡ್ಕೋಬೇಕು. ಹಿಂದಿನ ಸರಿ ಯಾರೋ ಮುಟ್ಟಾಡ್ರು 17 ಜನ ಹೋದ್ರಂತೇಳಿ. ಈ ಸರಿ ನಮ್ಮ ಪಕ್ಷದಲ್ಲಿ ಯಾರು ಹೋಗುವಂಥ ಪ್ರಶ್ನೆ ಇಲ್ಲ. ಈ ಸರಿ ಕಾಂಗ್ರೆಸ್ ಸರ್ಕಾರ ಸ್ಟ್ರಾಂಗ್ ಆಗಿದೆ, ಕಾಂಗ್ರೆಸ್ MLA ಸ್ಟ್ರಾಂಗ್ ಇದ್ದೇವೆ. ನಿಮ್ಮ ದಮ್ಮು ತಾಕತ್ತು ಇದಿಲ್ಲ, ಈ ದುಡ್ಡು ನೀನು ಹಡಬಿ ದುಡ್ಡು ಇದೆಯಲ್ಲ ಅಪ್ಪ ಮಕ್ಕಳದ್ದು, ಬರ್ರಿ ನೋಡೋಣ, ತಗೊಬರ್ತೀರಾ? ಆಗತ್ತಾ ನಿಮ್ಮ ಹತ್ರ? ಅದೇ ಅವನ ಸಿಂಧೆ ಹೇಳಿದ್ನಂತಲ್ಲ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳಿಸ್ತೀವಿ ಅಂತೇಳಿ. ಅವನು ಕರ್ಕೊಬರ್ರಿ, ಅವನ ಹತ್ರ ದುಡ್ಡು ಎಷ್ಟಿದೆ ನೋಡೋಣ. ಅದೆಲ್ಲ ಸಾಧ್ಯ ಆಗೋದು ಮಾತು. ಸುಮ್ಮನೆ ಗಾಸಿಪ್ ಮಾಡ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಲಿಕ್ಕೆ ಇವತ್ತು BJP ಅವರು ಗಾಸಿಪ್ ಮಾಡ್ತಾ ಇದ್ದಾರೆ. ಅದರಿಂದ HD ಕುಮಾರಸ್ವಾಮಿ ಅವ್ರಿಗೆ ಹೇಳೋದು ಇಷ್ಟೇ, ಇವ್ರಿಗೆ ಹೇಳೋದು ಇಷ್ಟೇ, ಇವ್ಯಾವುದು ನಮ್ಮ ಸರ್ಕಾರದಲ್ಲಿ ನಡೆಯಲ್ಲ. ಇನ್ನು ಅವ್ರು ಹೇಳ್ತಾ ಇದ್ದಾರೆ, ನಾವು ಹೇಳ್ತಾ ಇದ್ದೇವೆ ನಾವು ಗೆಲ್ತೀವಿ ಅಂತ. ನಾವು 5 ಲೀಡರ್ ಗೆಲ್ತೀವಿ, ನಾವು 1 ಲಕ್ಷ ಲೀಡಲ್ಲಿ ಗೆಲ್ತೀವಿ. ನಾವು 2.5 ಲಕ್ಷ ಎಲ್ಲ ಹೇಳಕ್ಕೆ ಹೋಗಲ್ಲ, 1 ಲಕ್ಷ ಲೀಡಲ್ಲಿ ನಾವು ಗೆಲ್ತೀವಿ. ಅದರಲ್ಲಿ 2 ಮಾತಿಲ್ಲ. 2.5 ಲಕ್ಷ ಲೀಡರ್ ಗೆಲ್ಲೋರು ಮತ್ತೆ ಓಟೇ ಕೇಳಿಲ್ಲ ರಾಘವೇಂದ್ರ ನನಗೆ ಓಟ್ ಕೊಡಿ ಅಂತ. ಮೋದಿಜಿ ನೋಡಿ ಓಟ್ ಕೊಡಿ ಅಂತ ಕೇಳಿದ್ರಲ್ಲ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.